ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 4:30 ಟೈಮು. ಇವಾಗ ಎದ್ದು ಸ್ನೇಹಿತರೆ, ಎದ್ದು ಇಷ್ಟು ಪಿಕೋ ಹಾಕೋತೀನಿ, ಸೀರೆಗಳು ಪಿಕೋ ಹಾಕ್ಕೊಂಡು ಅಷ್ಟು ಮಡಿಚಿ ವಾಕಿಂಗ್ ಹೋಗೋದಾರ. ಇದಕ್ಕೆ ವಾಕಿಂಗ್ ಹೋಗ್ತೀವಿ ರೀ. ಇಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಒಟ್ಟು ಸೀರೆಗಳು ಪಿಕೋ ಹಾಕಿದೆ. ಟೈಮು 5 ಗಂಟೆ ಆಯಿತು. ನಾನು 4:15ಗೆ ಎದ್ದೀನಿ. ಇವಾಗ 5 ಗಂಟೆ ಆಯ್ತು ನೋಡಿ. ಬರೀ ಇಷ್ಟು ಮಡಿಚಿ ಮ್ಯಾಕ್ ಇಟ್ಬಿಡ್ತೀವಿ ಸ್ನೇಹಿತರೆ. ಶ್ರಾವಣಿ ಬರ್ತಡೇ ಐತಿ ಇವತ್ತು. ಇಷ್ಟು ಮನೆಯಿಂದೆಲ್ಲ ಕೆಲಸ ಮುಗಿಸೋದು ಮುದ್ದೆ ಬಳಕ್ಕೆ ಹೋಗಿ ಇಷ್ಟು ಪಿಕೋ ಹಾಕಿ ಇವಾಗ ಸೀರೆಗಳು ಮಡ್ಚಾಕೈತಿ ನೋಡಿ ಸ್ನೇಹಿತರೆ. ಇಷ್ಟು ಮಡಿಚಿರ್ತೀವಿ ವಾಕಿಂಗ್ಕೇನು. ಪುಟ್ಟಕ್ಕೆ ಇವತ್ತು ದಿನ ಬ್ಯಾ ಬಿಡು ಚಿನ್ನಿ ಬರ್ತಡೇ ಆಗಲಿ, ಬರ್ತಡೇ ಆಗಿಂದ ಮತ್ತೆ ಹೋಗೋಣ ಅಂತಂದ್ಲು. ಬಿಟ್ಟು ನೋಡಿ ಸ್ನೇಹಿತರೆ, ಪುಟ್ಟಕ್ಕೂ ಫೋನ್ ಹಚ್ಚಿದ್ಲು. 5 ಗಂಟೆಗೆ ಹಚ್ಚಿದೆ. ಇಷ್ಟು ಸೀರೆ ಪಿಕೋ ಹಾಕಿ ಹೋಗ್ಬೇಕಂತೆ ಫೋನ್ ಹಚ್ಚಿದೆ. ಬ್ಯಾಡ ಬಿಡು ಬರ್ತಡೇ ಐತೆ ರೇಖಾಕ, ಮತ್ತೆ ನೀವು ಮುದ್ದೆ ಬಳಕ ಹೋಗೋದು ಕೆಲಸ ಆಗಲ್ಲ ಬೇಡ ಅಂತ ಸ್ನೇಹಿತರೆ ಬಿಟ್ಟೆ. ಫೋನು ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಂತ ಹೇಳಿದ್ಲು ವಿಜ್ಜು ಅಕ್ಕ. ನಾನು ಅದಕ್ಕೆ ಫೋನ್ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಾಕತ್ತೀನಿ. 3-4 ದಿನ ಆಯಿತು. ಇಲ್ಲ ಸಾವಿತ್ರಿ, ಫೋನು ಸ್ಟ್ಯಾಂಡ್ ಹಾಕಿರ ಇನ್ನೂ ಚೆನ್ನಾಗಿ ಬರ್ತಾವೆ ವಿಡಿಯೋ ಮಾಡು ನೋಡೊಮ್ಮೆ ಅಂತಂದರು. ಆದರೆ ನಾವು ಫೋನ್ ಸ್ಟ್ಯಾಂಡ್ ಹಾಕಿ ಏನು ಕೆಲಸ ಮಾಡ್ತೀವಲ್ಲ ವಾಯ್ಸ್ ಓವರ್ ಕೊಡಲೇಬೇಕು ಸ್ನೇಹಿತರೆ. ನಿಮಗೆ ಫೋನು ಸ್ಟ್ಯಾಂಡಿಗೆ ಹಾಕಿ ನಾನು ಅಡ್ಡಾಡ್ಕೋತ ಕೆಲಸ ಮಾಡೋದು ಇಷ್ಟವೋ, ಇಲ್ಲ ಹಿಂದಿನ ಕ್ಯಾಮ್ರಾ ತೊಗೊಂಡು ಮಾತಾಡ್ಕೋತ ವಿಡಿಯೋ ಮಾಡೋದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಅಂತೀರಿ ಆ ಥರ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ನಾನು. ಆದರೆ ನಾನು ಇದನ್ನು ಡೈಲಿ ರೊಟೀನೇ ಹಾಕ್ತೀನಿ ಸ್ನೇಹಿತರೆ. ಎಷ್ಟೊಕ್ಕ ಮಂದಿ ಮತ್ತು ಇಲ್ಲ ಅಕ್ಕ ಟೈಲರಿಂಗ್ ಬಗ್ಗೆ ಹಾಕ್ರಿ ಅಂತ ಅಂತೀರಿ. ನಾನು ಟೈಲರಿಂಗ್ ಸ್ವಲ್ಪ ಕಮ್ಮಿ ಮಾಡೀನಿ. ಇವಾಗ ಟೀಚ್ ಮಾಡಲೇಬೇಕು ರೀ. ಭಾಳ ಕೈ ಕಟ್ ಅಂದ್ರೆ ಕೈ ಕಟ್ಟಾಗಿ ಸ್ನೇಹಿತರೆ. ನನ್ನ ಕೈ ಕಟ್ ಆಗ್ತದೆ, ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ರೀ. ಇಲ್ಲಿಕ್ಕಂದ್ರಿಲ್ಲ, ದೇವ್ರು ಎಲ್ಲ ಥರ ಪರೀಕ್ಷೆ ಮಾಡ್ತಿರ್ತಾನೆ. ಒಮ್ಮೆ ಕೊಟ್ಟು ನೋಡ್ತಾನೆ, ಮಿಟ್ಟು ನೋಡ್ತಾನೆ, ಒಮ್ಮೆ ಕೊಳ್ಳಾರು ನೋಡ್ತಾನೆ ಸ್ನೇಹಿತರೆ. ಎಲ್ಲದಕ್ಕೂ ಯಾವುದಕ್ಕೂ ಅಂಜಬೇಡ್ರಿ. ಯಾವ್ದು ಬರ್ತಾ ಅದಕ್ಕೆ ನಾವು ತಯಾರಾಗಿ ನಿಂತಿರಬೇಕು. ಕೊಟ್ಟಾಗ ಆರಾಮಾಗಿ ಮಾಡ್ಕೊಂಡು ಉಣ್ಣೋದು. ಕೊಳ್ಳಾರಾಗ ಮತ್ತು ನಾವೇ ದುಡಿದು ತಿನ್ನು ಸ್ನೇಹಿತರೆ. ಇವಾಗ ವ್ಯಾಪಾರ ಒಂದಿಲ್ಲ, 2 ತಿಂಗಳಾಯ್ತು ವ್ಯಾಪಾರ ಇಲ್ಲ, ಏನೂ ಇಲ್ಲ. ಅದಕ್ಕೆ ಕೈ ಕಟ್ಟಾಗಿ ನೀನೆಲ್ಲ ಸಂತಿ ಗಿಂತಿ ಮಾಡ್ಕೊಂಬಂದು ನೋಡಿರ್ಬೇಕು ನೀವು ವಿಡಿಯೋದಾಗ. ಅದಕ್ಕೆ ಏನು ಮಾಡೋ ಸ್ನೇಹಿತರೆ, ಮಾಡಲೇಬೇಕಲ್ಲ. ಶ್ರಾವಣಿ ಬರ್ತಡೇಕ್ಕೆ ಏನು ಚಿಂತಿಲ್ಲ. ನಾನು ವಾಸಲ್ಲೇ 3-4 ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಡೇ ಮಾಡಿದ್ರು ನಾನು ನೆಮ್ಮದಿ ಇದ್ದಿದ್ದಿಲ್ಲ ಸ್ನೇಹಿತರೆ. ಮತ್ತು ನಾ ಬರ್ತಡೇ ಮಾಡಿ ಅಳು ಹತ್ತಿ ಸ್ನೇಹಿತರೆ. ರಾತ್ರಿ ಒಂದಿರ್ತಾನೆ ನನಗೇನು ಮಳ್ಳಮ್ಮರ ದಿನ ಏನು ಅವತ್ತು ಒಟ್ಟು ಮನಸ್ಸು ಶಾಂತಿ ಅನ್ನೋದಿಲ್ಲ ಸ್ನೇಹಿತರೆ. ಈ ವರ್ಷ ಮಾತ್ರ ಸಿಂಪಲ್ಲಾಗಿ ಮನೆ ಪೂರ್ತಿಯಾಕ ಒಂದು 10 ರೂಪಾಯಿ ಕೇಕ್ ಮುಗಿಸ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಡ್ರೆಸ್ ಮಾತ್ರ ಒಬ್ಬರು ಸಿಸ್ಟರು ಮುಂಬೈದವರು, ಅವ್ರ ಸಿಸ್ಟರ್ ಕಳ್ಸ್ಯಾರ ಸ್ನೇಹಿತರೆ. ಅವ್ರ ಹೆಸರು ಏನಾಯ್ತು ನೋಡಿ, ನನಗೆ ಹೆಸರು ಕೇಳಿ ಸ್ನೇಹಿತರೆ. ಯಾಕಂದ್ರೆ ಯಾರ್ದು ಹೆಸರು ಕೇಳಲ್ರಿ ನಾನು. ಯಾಕಂದ್ರೆ ಎಲ್ಲಿ ಸಿಸ್ಟರ್ ಅನ್ಕೋತ ಬಂದುಬಿಡ್ತೀವಲ್ಲ, ಹೆಸರು ಕೇಳೇ ಇಲ್ಲ ಯಾರ್ದು. ಆ ಸಿಸ್ಟರ್ದು ಹೆಸರು ಹೇಳ್ಯಾರ ನನಗೆ ನೆನಪಿಲ್ಲ ಸ್ನೇಹಿತರೆ. ಬಟ್ ಮುಂಬೈದವ್ರು, ಅವ್ರು ಜಮಖಂಡಿ ಅವರು ತಳ ಇರೋದು ಮುಂಬೈ. ಅವ್ರ ಪಾಪ ಡ್ರೆಸ್ ಕೊಡ್ಸಿ ಬಂದೈತೆ ಸ್ನೇಹಿತರೆ. ಡ್ರೆಸ್ ಕೇಕನ್ನು ಒಬ್ರು ಅಕ್ಕ ಆರ್ಡ್ರ್ ಮಾಡ್ಯಾರ ಸ್ನೇಹಿತರೆ. ನಾ ಮಾತ್ರ ಅಕ್ಕರ್ನ ವೈಟಿ ಸ್ಟುಡಿಯೋದಲ್ಲಿ ಬಂದಾಗ ಅಕ್ಕರ್ನ ಹಚ್ಕೊಂಡ್ ಕೇರಿ ನನ್ನ ಸ್ವಂತ ಅಕ್ಕಂಕಿಂತ ಹೆಚ್ಚಾಗ್ಯಾರ ನೋಡಿ ಅವರು. ಇರಲಿ ನನ್ನ ಮಗಳಿಗೆ ನಾ ಕೇಕ್ ಕೊಡಿಸ್ತೀನಿ ಅಂತೇಳಿ ಮಗಳ ಥರ ಅಂತ ಅನ್ಕೊಂಡು ಕೇಕಿಗೆ ಅಮೌಂಟ್ ಹಾಕಿದ್ರು. ಕೇಕ್ ತಗೋ 1 kg ಚೆನ್ನಾಗಿ ಬರ್ತಡೇ ಮಾಡು, ಖುಷಿಯಾಗಿರು ಅಂತ. ಅಕ್ಕ ಇದನ್ನೇ ಬಯಸ್ತಾನೆ, ಖುಷಿಯಾಗಿರು ಅಂತ. ಅದನ್ನಂತಲ್ಲ, ನಮ್ಮ ಖುಷಿ ಬಗ್ಸೋರನ್ನ ಎಂದೂ ನಾ ಮರಿಬಾರ್ದು ಸ್ನೇಹಿತರೆ. ನಮ್ಮನ್ನು ಎಷ್ಟೋ ವಾಸಲೆ ಎಷ್ಟೋ ನನ್ನ ಅಮೌಂಟ್ ಖರ್ಚು ಮಾಡಿ ನಾನು ಅಮೌಂಟ್ ಉಳಿಸ್ಕೊಂಡು ಬರ್ತಡೇಕಂತ ಎತ್ತಿಟ್ಟು 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಅಂದ್ರೆ ಇಷ್ಟು ನೆಮ್ಮದಿ ಸಿಕ್ಕಿದ್ದಿಲ್ಲ. ಈ ಬರ್ತಡೇ ಮಾತ್ರ ಫುಲ್ಲ ಖುಷಿಯಾಗಿ ಮಾಡ್ತೀನಿ. ಯಾರ್ದು ತಲೆ ಕೆಡ್ಸೋನಲ್ಲ. ಬಂದವ್ರು ಬರಲಿ ಹೋದವ್ರು ಹೋಗಲಿ ಅನ್ನೋ ಲೆಕ್ಕಕ್ಕೆ ಅದಿಲ್ಲ ಸ್ನೇಹಿತರೆ. ಹಂಗೆ ಇರ್ಬೇಕು ರೀ ನಾವು. ಇಲ್ಲ ನಾವು ವಿಚಾರ ಮಾಡಾಕತ್ತೀವಿ ಅಂದ್ರೆ ಭಾಳ ಟೆನ್ಷನ್ ಕೊಡ್ತಾರೆ ಜನಗಳು. ಯಾರು ಬೇಡ ನನಗೆ. ನಾ ಒಬ್ಬೇಕಿ ಮಗಳು ತೊಗೊಂಡು ಕೇಕ್ ಅರ್ಧ ಕಿಲೋ ತೊಗೊಂಡು ಕಟ್ ಮಾಡ್ಬೇಕಂದೆ. ವೈನಿ ಅಕ್ಕ ನಾ ಬರ್ತೀವಿ, ಯಾಕೆ ಮಾಡು ಮನೆ ಪೂರ್ತಿಕರ ಮಾಡು, ನಾವು ತರ್ತೀವಿ ಕೇಕ್ ಅಂತಂದರು. ನೀವು ಕೇಕ್ ತರೋದೇನು ಬೇಡವ, ಅಕ್ಕ ಅಮೌಂಟ್ ಹಾಕ್ಯಾಳ, ನಾನು ಅಕ್ಕಂದ ಕೇಕ್ ತರ್ತೀನಿ. ಸಿಸ್ಟರ್ ಡ್ರೆಸ್ ಕೊಡ್ಸ್ಯಾರ, ಅವ್ರದ್ದೇ ಉಡಿಸ್ತೀನಿ. ಯಾಕಂದ್ರೆ ಶ್ರಾವಣಿ ಬರ್ತಡೇಕ್ಕೆ ಅಂತೇಳಿ ಅವ್ರ ಪ್ರೀತಿಯಿಂದ ಕೇಕಿಗೆ ಮತ್ತು ಡ್ರೆಸ್ ಕಳಿಸಿರ್ತಾರೆ, ಅವ್ರದ್ದೇ ಉಡಿಸಿ ಬರ್ತಡೇ ಮಾಡ್ತೀವಿ ಸ್ನೇಹಿತರೆ. ಅಕ್ಕ ಕೊಡಿಸಿ ತನ್ನ ಅಮೌಂಟಿಂದ ರೊಕ್ಕ ಕೊಟ್ಟು ತರ್ತೀನಿ ಅಂತ ಅಕ್ಕಗೆ ಆಗಿಂದಾಗ ಫೋನ್ಪೇ ಮಾಡಿದ್ದೀನಿ ರೀ. ಅವ್ನ ರೊಕ್ಕ 320 ರೂಪಾಯಿ kg ಕೊಟ್ಟರು ಸ್ನೇಹಿತರೆ. ಅಕ್ಕ ಏನೋ ಹೆಚ್ಚಿಗೆ ಹಾಕ್ಯಾಡ್ರಿ ಅಮೌಂಟ್ ಅನ್ನೋ ಮುಖ್ಯವಲ್ಲ. ಅವ್ರ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಇಷ್ಟೆಲ್ಲ. ನಮ್ಮ ಸ್ವಂತ ಅವರು ಸಿಸ್ಟರ್ ಡ್ರೆಸ್ ಕೊಡ್ಸೋಕೆ ನಮ್ಮ ಮಕ್ಕಳು ಸರಿ ರೀ ಶ್ರಾವಣಿ ಅಂತೇಳಿ, ನನ್ನ ಮಗಳು ಬೇರೆಲ್ಲ ಅಕ್ಕಿ ಬೇರೆಲ್ಲ ಅಂತೇಳಿ ಡ್ರೆಸ್ ಕೊಡಿಸಿದ್ರು. ಉಡ್ಲಿ ಖುಷಿಯಾಗಿರಲಿ ಶ್ರಾವಣಿ ಅಂತೇಳಿ. ಮತ್ತು ಇನ್ನೊಬ್ರು ಸಿಸ್ಟರು
ಚಾಕ್ಲೇಟಿಗೆ ಅಮೌಂಟ್ ಹಾಕ್ಯಾರ ಸ್ನೇಹಿತರೆ. ಒಂದೇ ರೂಪಾಯಿ ಹೆಲ್ಪ್ ಮಾಡಿ ಯಾರದೂ ಮರೆಯೋಕ್ಕಾಗಲ್ಲ. ಭಾಳ ಖುಷಿ ಆಗುತ್ತೆ ನನಗೆ. ನನ್ನ ಶ್ರಾವಣಿ ಬರ್ತಡೇ ₹1 ನಾನು ಏನು ನೋಡಿ ಅನ್ನ ಮಾತ್ರ ಚೈನಾ ತೊಗೋಬೇಕನ್ನೋ ಆಸೆ ಇತ್ತು. ಅನ್ನಾಗ ಹಿಂಗೆ ಅನ್ನ ಅಂತಂದೆ, ಒಂದೇ ಮಾತಂದೆ, ಆಯ್ತಮ್ಮ ತೊಗೋ, ನೀ ಚೈನಾ ತೊಗೋ, ನಾನು ಇದು ಮಾಡ್ತೀನಿ ಅಂತಂದ. ಚೈನಾ ಮಾತ್ರ ಅವ್ರು ಕೊಡ್ಸಿದ್ರು ಸ್ನೇಹಿತರೆ. ಆದ್ರೆ ಚೈನಾ ಹಾಕೋದು ಹಾಲಿಲ್ಲ. ನಾ ವಯಸ್ಸವ್ರು ಕೊಡಕತ್ತೀನಿ, ಅಡ್ವಾನ್ಸ್ ಆಗಿ ಹೇಳಕತ್ತೀನಿ ನಿಮ್ಗೆ. ಬರ್ತಡೇ ಮಾತ್ರ ವೈನಿ ಅಕ್ಕ ಅವ್ರು ಬರ್ತಾರೆ ನೋಡಿ. ದೊಡ್ಡಮ್ಮ ಪುಟ್ಟಕ್ಕ ಇಷ್ಟು ಮಂದಿ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡೀವಿ. ವೈನಿಯರ ಒಬ್ಬ ಫ್ರೆಂಡ್ ಒಬ್ಬಕ್ಕೆ ಬರ್ತಾಳೆ, ಆಯ್ತು ಇಷ್ಟೇ ಸ್ನೇಹಿತರೆ, ಮತ್ತೆ ಯಾರೂ ಕರೆಯಲ್ಲ. ನಮ್ಮ ನೆಗೆನಿ ಒಬ್ಬಕ್ಕೆ ಕರಿತೀನಿ, ನಾವು ಹುಡ್ರ ಕಳಿಸ್ತಾಳೆ, ತಾವರ ಬರ್ತಾರೆ ಸ್ನೇಹಿತರೆ. ಆದ್ರೆ ನಮ್ಮ ನೆಗೆನಿ ಬಂದಿಲ್ಲ, ಹುಡ್ರು ಬಂದಾವು. ಯಾಕಂದ್ರೆ ವಯಸ್ಸವ್ರು ಕೊಡಕತ್ತಿಲ್ಲ, ಅಡ್ವಾನ್ಸ್ ಆಗಿ ಹೇಳಕತ್ತಿ ಸ್ನೇಹಿತರೆ. ಯಾಕಂದ್ರೆ ನಾನು ಮುಚ್ಚು ಮರೆ ಇಡೋಕ್ಕಾಗಲ್ಲ ರೀ. ಈಗ ಹಂಗೆ ಮಾತಾಡಿದ್ರೆ ಬೇರೆ ಬರ್ತಿತ್ತು. ಈ ವಯಸ್ಸವರೆಲ್ಲ ಎಲ್ಲ ಗೊತ್ತೈತೆ, ನಾನು ಮಳ್ಳ ಮರದ ವಯಸ್ಸವ್ರು ಕೊಡಕತ್ತೀನಿ. ಮುಚ್ಚು ಮರೆ ಮಾಡೋಕ್ಕಾಗಲ್ಲ. ಎಲ್ಲ ಎದ್ದು ಕೇರಿ ಉಷ್ಟು ಬೆಳಗ್ಗೆ ಅಂಗಳ ಕಸ ಎಲ್ಲ ಮುಗಿಸಿ ಮನೆಗೆ ಅದು ಬರ್ತಡೇ ಎಲ್ಲ ಮನೆಗಿನ ತೊಳ್ಕೊಂಡು ಸ್ನೇಹಿತರೆ. ನಂದು ಏನಾದರೂ ಮಾತಾಡ್ದಲ್ಲಿ ಮಿಸ್ಟೇಕ್ ಇದ್ರೆ ಹಿಂಗೈತೆ ಅಕ್ಕ ಹಿಂಗಿಲ್ಲ ಅಂತ ತಿದ್ದುಕೊ ಅಂತೇಳಿ ತಿದ್ದುಕೋತೀನಿ. ನನ್ನ ಮಾತು ಕ್ಲಿಯರ್ ಬರ್ತಾವೋ ಇಲ್ಲೋ, ಏನು ಎಡವಟ್ಟು ಮಾತಾಡಿದಂದ್ರೆ ಹೇಳ್ರಿ. ನನಗೇನು ನಾ ಇದ್ದಿದ್ದಂಗೆ ಹೇಳ್ಬಿಡ್ತು ನೋಡಿ. ಒಟ್ಟು ನನ್ನ ಬಾಯ ಮಾತಂದ್ರೆ ಸ್ನೇಹಿತರೆ. ಮುಂದಾಗೋದು ಹಿಂದಾಗೋದು ನಂಗೆ ಗೊತ್ತಿತ್ತಂದ್ರೆ ಹೇಳೇ ಬಿಡ್ತೀನಿ ರೀ. ಮುಂದಾಗೋದು ಇತ್ತಂದ್ರೆ ಹೇಳ್ತೀನಿ, ಹಿಂದಾಗೋದು ಇತ್ತಂದ್ರೆ ಹೇಳ್ತೀನಿ ರೀ. ಗೊತ್ತಿತ್ತಂದ್ರೆ ಗೊತ್ತಿಲಿಕ್ಕೆ ಒಂದಾವತ್ತು ಸ್ನೇಹಿತರೆ. ಶ್ರಾವಣಿ ಇವಾಗ ಜಾಕ ಮಾಡಿಸಿ ಅಕ್ಕಿನೂ ಫುಲ್ ರೆಡಿ ಮಾಡೀನಿ ರೀ. ಪುಟ್ಟಕ್ಕನು ಬಂದಾಳ ವಿಶ್ ಮಾಡಕ್ಕೆ, ನೋಡೋಣ ಬರ್ರಿ. ರೆಡಿ ಹಾಕತ್ತಾಳ. ಟೈಮ್ 9 ಗಂಟೆ ಆಗೈತೆ. ಹಾಯ್ ಮೇಡಮ್ ಎಲ್ಲರಿಗೆ. ದೇವ್ರಿಗೆ ಗೊತ್ತೀರಾ, ಶ್ರಾವಣ ರೆಡಿ ಆಗ್ಯಾಳ ಸ್ನೇಹಿತರೆ. ಪುಟ್ಟಕ್ಕನು ಬಂದ ನೋಡಿ. ಪುಟ್ಟಕ್ಕ ವಿಶ್ ಮಾಡಕ್ಕೆ ಬಂದಿ ನೀನು? ಪುಟ್ಟಕ್ಕ ವಿಶ್ ಮಾಡ್ತಾ. ದೇವ್ರಿಗೆ ಹೋಗ್ಬೋರಿ. ನಾ ದೇವ್ರಿಗೆ ಹೋಗಿಲ್ಲ ಈಗ ಶಾಮ್ ಮುತ್ತೆಗೆ ಹಚ್ಕೊಂಡು ಯಾಕೆ ಹಣಮಪ್ಪ ಹೋಗಕ್ಕೆ ಮನೆ ಬರ್ತಾ ಹೋಗ್ಬರ್ರಿ. ಶ್ರಾವಣ ಬರಕತ್ತ ನೋಡು. ದೇವ್ರಿಗೆ ಹೋಗ್ಬಂಟ್ರು. ನಾನು ಅಷ್ಟಕ್ಕೆ ರೆಡಿ ಮಾಡೋಣ ಬರ್ರಿ ಸ್ನೇಹಿತರೆ. 9 ಆದ್ರೂ ಏನಿಲ್ಲ ನೋಡಿ, ಅವ್ರದ್ದೇ ಆಗೈತೆ. ಟೇಟಸ್ ಹಾಕಿದ್ರೆ ಟೇಟಸ್ ಹಾಕ್ಕೊಂಡೆ. ಅಷ್ಟಕ್ಕೆ ಏನಿಲ್ಲರಿ, ನೀರು ಕಾಸಿನ ಜಾಕ ಮಾಡ್ಸೀನಿ. ಇನ್ನೂ ಬಾಂಡೆ ಅದಾವ್ರಿ, ಇನ್ನೂ ಏನಿಲ್ಲ. 9 ಆಯ್ತು. ದೇವ್ರಿಗೆ ಒಂದು ಹೋಗ್ಬೇಕಂದೆ, ಹೋಗಿ ಕ್ಯಾನ್ಸಲ್ ಮಾಡಿ ನೋಡ್ರಿ, ಆಗಲ್ಲ. ಬಿಸಿಲು ಬಿದ್ದೈತಿ ಸ್ನೇಹಿತರೆ. ಪಡ್ಡು ಪಡ್ಡು ಹಾಕೀನಿ. ಚಟ್ನಿನ ರೆಡಿ ಮಾಡೀನಿ. ಶ್ರಾವಣಕುಮಾರ ದೇವ್ರಿಗೆ ಹೋಗಿ ಬಂದು ಕುಂತಾರ ನೋಡಿ. ಚಟ್ನಿ ಕೂಡ ಅಳಕನಲ್ಲ ನೀರನ್ನೆಲ್ಲ ಶೇಂಗಾ ಪುಟಾಣಿ ಹಾಕಿ ಆಟ್ರಾಗ ಮಾಡೀನಿ ರೀ. ದೋಸೆದಾಗ ಮಾಡ್ತಾರಲ್ಲ ಮಸ್ತ್ ಆಗತ್ತೆ ಇದು. ಪಡ್ಡಿಗೆ ದೋಸೆ ಮಾಡಿದ್ರೆ ಗಡ್ಡು ಚಟ್ನಿ, ನೀರು ಚಟ್ನಿ ಮಾಡ್ತೀನಿ. ಈ ಥರ ಮಾಡಿ ಮಸ್ತ್ ಆಗೈತೆ ಸ್ನೇಹಿತರೆ. ಶ್ರಾವಣಿಯ ಟೇಸ್ಟ್ ಮಾಡಿ ಹೇಳ್ತಾರೆ. ಈಗ ಹಚ್ತಾ ಸ್ನೇಹಿತರೆ, ಟೈಮು ಭಾಳ ಆಗೈತೆ. ಲೇಟ್ ಆಯ್ತು. ಶ್ರಾವಣಿ ಬರ್ತಡೇ ಇತ್ತಲ್ಲ, ಟೇಟಸ್ ಹಾಕೋದು ಅದೆಲ್ಲ ಲೇಟ್ ಆಯಿತು. ಶ್ರಾವಣಿ ಕುಂತಾಳೆ. ಹಸು ಆಗೈತಮ್ಮ, ಚೀಲ ಹಾಸ್ಕೊಂಡು ಕುಂದ್ರ ಅಂತ ಹೇಳ್ರಿ, ತಣ್ಣಗೆ ಆಗೈತೆ ಅಂತೇಳಿ. ಪುಟ್ಟಕ್ಕನು ಬಂದು ನೋಡಿ, ನಾಷ್ಟ ಮಾಡೋಕೆ ಹೋಗಕತ್ತಿ. ಕುಂದು ಚೀಲ ಮಕ್ಕೊಂಡ್ರು ನೀನು ಅವ್ರು ಕೂಡ ದಗದ ಪುಟ್ಟಕ್ಕ. ನಾನು ಈ ಪಡ್ಡಾಕಿ ಬಾ. ಲೇಟ್ ಆಯ್ತು ನೋಡಿ ಇವತ್ತು ನಂದು. ನಿಮ್ಮದು ನೀವು ರೊಟ್ಟಿ ಪಲ್ಯಾರ ಮಾಡಿರಿ, ನಾ ಏನಿಲ್ಲ ನೋಡಿ ಇವತ್ತು. 9 ಆಯ್ತು ಪುಟ್ಟಕ್ಕ ಟೈಮು. ನಾ ಏನೂ ಜಾಕಿಲ್ಲ, ನಂದು ಏನಿಲ್ಲ. ಬರೀ ಸ್ನೇಹಿತರೆ ಮತ್ತೆ ಸಿಗೋಣ. ಬರೀ ಸ್ನೇಹಿತರೆ, ಶ್ರಾವಣಿಯರು ನಾಷ್ಟ ಹಾಕಿ ಕೊಟ್ಟೀನಿ. ಪಡ್ಡಂಗ ಮಾಡಾಕತ್ತೀನಿ. ಪುಟ್ಟಕ್ಕನು ಬರಂಗೆ ಬಂದ್ಲು. ನಾಷ್ಟ ಮಾಡಂದೆ. 2 ಹಾಕ್ಕೊಂಡು ಹೊಡಿ ತಿನ್ನಂದ್ರೆ ನೋಡಿ, ಒಳ್ಳೆವ ಸಾಕು 2 ಅಂತೇಳಿ ಇವ್ರು 2 ಹಾಕ್ಕೊಂಡು ತಿನ್ನಾಕತ್ತ ಸ್ನೇಹಿತರೆ. ಬನ್ನಿ ಮತ್ತು ನಾನು ಪಡ್ಡು ಮಾಡಿ ನಾನು ನಾಷ್ಟ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬಾಂಡೆನೂ ತಿಕ್ಕಿದೆ, ಬಟ್ಟೆನೂ ಹೋಗಿದೆ. ಟೈಮು ಪೌಣೆ 1 ಗಂಟೆ ಆಯಿತು. 12:53 ಆಗೈತೆ. ಪೌಣೆ 1 ಗಂಟೆ 1 ಗಂಟೆ ಆಗೇ ಬಿಡ್ತು ಸ್ನೇಹಿತರೆ. ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಇಟ್ಟೀನಿ, ನೀಟ್ ಕ್ಲೀನಾಗಿ ಸ್ನೇಹಿತರೆ. ಅದು ಕೂಡ ಬನ್ನಿ ಇವಾಗ ಬಟ್ಟೆನ ಹೋಗೋದು ಒಣಾಕೀನಿ ರೀ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇತ್ತಲ್ಲ, ಇಲ್ಲೇ ಒಣಾಕೀನಿ ನೋಡಿ. ಹೊಸ ಬಟ್ಟೆ ಹೋಗಿದ್ದೀನಿ. ನೀರು ಬಂದಿದ್ದು ಆದಷ್ಟು ಒಂದು ನೀರು ತುಂಬಿದೆ. ಹಿಂದಿನ ಎಲ್ಲ ಕ್ಲೀನ್ ಆಯಿತು. ಬಿಸಿಲು ನೋಡ್ರಿ ಹಿಮ್ಮಂತೈತೆ. ಮುದ್ದೆ ಬಳಕೆ ಹೋಗೋಕೆ ಬೇಸರ ಆಗಿ ಸ್ನೇಹಿತರೆ. ಆದರೂ ಹೋಗಲೇಬೇಕಲ್ಲ. ಶ್ರಾವಣಿಗೆ ಅಕ್ಕ ಕೇಕ್ ಆರ್ಡ್ರ್ ಮಾಡಿ ಅಕ್ಕ ವೈನಿ ಬರಾಕತ್ತಾರ. ಅವರಿಬ್ಬರೇ ನೋಡಿರಿ. ಮತ್ತೆ ಯಾರು ಬರ್ತಡೇಕ್ಕೆ ಏನು ಜೋರು ಮಾಡೋಲ್ಲ. ಸಿಂಪಲ್ಲಾಗಿ ಮನೆ ಪೂರ್ತಿಯಾಗಿ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಯಾಕೋ ಈ ವರ್ಷ ಅಮೌಂಟೂ ಇಲ್ಲ. ನಮ್ಮ ಅಕ್ಕರೊಬ್ಬರು ಕೇಕ್ ರೊಕ್ಕ ಆರ್ಡ್ರ್ ಕೊಟ್ಟಿದ್ರು. ಅರ್ಧ ಕೆ ಜಿ ತೊಗೋಬೇಕಂದೆ 1 ಕೆ ಜಿ ಆರ್ಡ್ರ್ ಕೊಟ್ಟ ಸ್ನೇಹಿತರೆ ಅವರೇ. ಅಕ್ಕ ಯಾರು ಏನಂತ ನಿಮಗೆ ಶೇರ್ ಮಾಡ್ತೀನಿ ಮುಂದೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ಮತ್ತು ಮುದ್ದೆ ಬಳಕೆ ಹೋಗಾಗ ಮತ್ತು ರೆಡಿ ಆಗ್ತೀನಿ ರೀ. ಮುದ್ದೆ ಬಳಕೆ ಹೋಗಕ್ಕೆ ರೆಡಿಯಾಗಿ 1:30 2 ಗಂಟೆಗೆ ಬಸ್ ಬರ್ತೇನೆ ಮಾಡ್ತಾ ಸಿಗ್ತೀನಿ ರೀ ಮತ್ತೆ ನಿಮಗೆ.
ಸ್ನೇಹಿತರೆ ಇವಾಗ ಮುದ್ದೆ ಒಳಗೆ ಹೋಗಕ್ಕೆ ರೆಡಿ ಆಗೀನಿ. ಶ್ರಾವಣಿಗೆ ಹೋಗಿ ಕೇಕ್ ತೊಗೊಂಬರ್ಬೇಕಲ್ಲ, ಯಾರೂ ಇಲ್ರಿ ನಾನು ಬಿಟ್ಟು ಮಾಡೋರು. ಮನೆಯೂ ನಿಭಾಯಿಸಿ ಮನೆ ಮೇಂಟೈನ್ ಮಾಡಬೇಕು, ಹೊರಗಿಂದು ಮೇಂಟೈನ್ ಮಾಡಬೇಕು, ಮತ್ತು ಮನ್ಯಾಗ ಕೆಲಸ ಎಲ್ಲ ಒಟ್ಟು ಮೇಂಟೈನ್ ಮಾಡಬೇಕು. ಇವತ್ತೆದ್ದೊಂದಿಷ್ಟು ಅರ್ಜೆಂಟ್ ಪಿಕೋ ಹಾಕಿದ್ದು ಒಂದು 60 ರೂಪಾಯಿ ಬಂದು ರೀ. 4 ಸಿಹಿ ಪಿಕೋ ಹಾಕಿದ್ದು ಅವೇ ಇಷ್ಟು ಅಮೌಂಟ್ ನನ್ನ ಕೈಯಾಗ. ಮತ್ತು ನಾನು ಯಾರು ಕೇಕ್ ಕೊಡ್ಸ್ಯಾರ ಅನ್ನೋದು ಬಂದ ಮ್ಯಾಗ ಹೇಳ್ತೀನಿ ಸ್ನೇಹಿತರೆ. ನನಗೆ ಶ್ರಾವಣಿ ಡ್ರೆಸ್ಸನ್ನು ಯೂಟ್ಯೂಬ್ನಿಂದನೇ ಕೊಡ್ಸ್ಯಾರ, ಕೇಕೂ ರೊಕ್ಕ ಅವರೇ ಕೊಟ್ಟ ಸ್ನೇಹಿತರೆ, ಎಲ್ಲನೂ ಅವರೇ ಹೆಲ್ಪ್ ಮಾಡ್ಯಾರ. ನನಗೆ ಅಮೌಂಟ್ ಇರೋರಾಗ ಭಾಳ ಹೆಲ್ಪ್ ಆಗಿದೆ ಸ್ನೇಹಿತರೆ ಯೂಟ್ಯೂಬ್ನಿಂದ. ಇಲ್ಲಿಕ್ಕಂದ್ರೆ ನಾ 10 ರೂಪಾಯಿ ಪೀಸ್ ಇರ್ತಲ್ಲ ಅಂತ ತಂದು ಕಟ್ ಮಾಡಿ ಕೈ ಬಿಡ್ಬೇಕಂತ ಮಾಡಿದ್ದೆ. ಅವನೇ ನಾನೇನು ವೈನಿಯರಿಗೂ ಬರ್ರಿ ಅಂತೇಳಿ, ಅಕ್ಕಗೂ ಬರ್ರಿ ಅಂತೇಳಿ ಅವೇ 10 ರೂಪಾಯಿ ಒಂದು 55 ಪೀಸ್ ತಂದ್ರೆ ಆಯ್ತು ಅಷ್ಟು ಹುಡ್ರಿಗೆ ಅಂತ ಅಂದ್ಕೊಂಡಿದ್ದೆ. ಅವ್ರು ಆರ್ಡ್ರ್ ಮಾಡ್ಯಾರಲ್ಲ 1 kg. ಈಗೆಲ್ಲ ಮನೇನು ಕ್ಲೀನ್ ಆಗೈತಿ. ಬಂದು ಅಡುಗೆ ಮಾಡ್ಬೇಕ್ರಿ. ಸಂಜಿಕ ಶ್ರಾವಣಿ ಬರ್ತಡೇಕ್ಕೆ ಅಡುಗೆ ಏನೇನು ಮಾಡ್ತೀನಿ ಅನ್ನೋದು ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಫುಲ್ ಬೆಳ್ಕಂಡು ತೆರಿಬಿಟ್ಟು ಬೆಳಕಾಗಿ ಸ್ನೇಹಿತರೆ. ಇಲ್ಲಿಕ್ಕೆ ಲೈಟ್ ಹಾಕ್ಬೇಕಾಗಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬೀಳ್ತಲ್ಲ, ಬೆಳ್ಕಂಡು ತೆಗ್ದೀವಿ. ಲೈಟ್ ಆಗೈತೆ 3 ಗಂಟೆ 10 ನಿಮಿಷ ಕಮ್ಮಿ ಐತೆ. ಹೋಗೊಂಬರ್ರಿ ಶ್ರಾವಣಿಕುಮಾರ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಶ್ರಾವಣಿನ ಊಟ ಮಾಡಾಕತ್ತಾಳ. ಮತ್ತು ನಾ ಮುದ್ದೆ ಒಳಗೆ ಹೋಗಿ ಸಿಗ್ತೀನಿ, ಎಲ್ಲಿ ಆರ್ಡ್ರ್ ಕೊಟ್ಟಿವಿ ಎಲ್ಲಿಲ್ಲ ಏನು ಎಲ್ಲನೂ. ಅಕ್ಕ ಆರ್ಡ್ರ್ ಕೊಟ್ಟು ಊರು ಸ್ನೇಹಿತರೆ. ಮತ್ತು ಒಳ್ಳೆ ವೈನಿಯರ್ ಕರ್ಕೊಂಡು ಬರ್ತಾಳಂತ. ಅವ್ರು ಇಲ್ಕಲ್ಗೆ ಹೋಗಿದ್ರಿ. ಎದಕ್ಕೆ ಕೆಲಸ ಇದೆ ಅಂತ ಕೇಳಿಲ್ಲ ನಾನು. ನನ್ನ ಕೆಲಸ ಮುಂಜಾನೆದ್ದು ಎಲ್ಲರೂ ಯೂಟ್ಯೂಬ್ ಸಿಸ್ಟರ್ ಆಗಿರ್ಬೋದು, ಯಾರು ನಂಬರ್ ಐತೆ ಎಲ್ಲರೂ ಹಚ್ಚಿ ವಿಶ್ ಮಾಡೋದು, ಹಿಂಗಾಗಿ ಮಾತಾಡ್ಕೊತ ಕುಂತಿ ಸ್ನೇಹಿತರೆ. ಟೈಮ್ 3 ಆಗೈತೆ, ಮನೆ ಕೆಲಸ ಮುಗಿಸಿದ ಎಲ್ಲ ಆಗೈತೆ. ಬಂದು ಜಸ್ಟ್ ಅಡುಗೆ ಮಾಡೋದು 12 ಸಂಜೆಗೆ ಹೋಗಿ ಬರೋಂಬರಿ ನೋಡಿ ಸ್ನೇಹಿತರೆ. ಜಸ್ಟ್ ಇವಾಗ ಬಸ್ ಇಳಿದು ಬೇಕ್ರಿಗೆ ಹೊಂಟೀನಿ. ಬೆಂಗಳೂರು ಬೇಕ್ರಿಗೆ ಆರ್ಡ್ರ್ ಕೊಟ್ಟ ಅಂತ ಅಕ್ಕ. ನಾವು ಇಲ್ಲಾಂದ್ರೆ ಸಣ್ಣ ಸಣ್ಣ ಬೇಕ್ರಿಯಾಗ ಆರ್ಡ್ರ್ ಕೊಡ್ತೀವಿ ಸ್ನೇಹಿತರೆ. ಅಕ್ಕರು ಸಿಟಿಯಾಗಿದ್ದ ನೋಡಿ, ಅವರಿಗೆಲ್ಲ ದೊಡ್ಡ ಬೇಕ್ರಿಯಾಗನೇ ಆರ್ಡ್ರ್ ಕೊಟ್ರು. ನಾ ಯಾಕೆ ಬೇಡ ಅನ್ಬಿಡು ಅಂತೇಳಿ ಆರ್ಡ್ರ್ ಕೊಟ್ಟು ಬಂದು ಸ್ನೇಹಿತರೆ. ಮತ್ತು ನಾ ಇಲ್ಲಾಂದ್ರೆ ನಾ ಇನ್ನೂ ಅಮೌಂಟ್ ಕಮ್ಮಿ ಮಾಡ್ತಿದ್ದೆ. 300 ರೂಪಾಯಿ ಮಾಡ್ತಿದ್ದೆ, 320 ಅಂದ್ರೆ 300 ಮಾಡ್ತಿದ್ದೆ ನಾನು. ಯಾಕಂದ್ರೆ ಆಸೆ ಇರುತ್ತೆ ನೋಡಿ, ಕಮ್ಮಿ ಮಾಡೋದು ಬುದ್ಧಿ ಐತಿರ ಸ್ನೇಹಿತರೆ. ಏನೇ ಇರಲಿ ಡೈರೆಕ್ಟಾಗಿ ವಿಚಾರಿಸಿ ತರ್ತೀನಿ ರೀ ನಾನು. ಅವ್ರು ಹೇಳಿದೊಟ್ಟಕ್ಕೆ ತರೋದಿಲ್ಲ. ಅಕ್ಕ ಇಲ್ಲ, ಅವ್ರು ಏಟು ಹೇಳ್ತಾರೆ ಅಷ್ಟು ಕೊಟ್ಟಕ್ಕೆ ಬಂದುಬಿಡ್ತಾರೆ ಸ್ನೇಹಿತರೆ. ಇವಾಗೆಲ್ಲ ಆರ್ಡ್ರ್ ಕೊಟ್ಟಾಬಿಡು ಅಂತೇಳಿ ಅದೇ ಅಮೌಂಟ್ ಇಲ್ಲ ಬರಲ್ರಿ ಅಂದ್ರಂತ. ಮತ್ತು ಇಲ್ಲೇ ಮಾಡ್ತೀನಿ ಅಂತಂದ್ಲು. ಮಾಡವ ಯಾಕಾಗಲ್ಲಕ್ಕ, ಅದೇ 20 ರೂಪಾಯಿ ಎಲ್ಲ ಜಾಸ್ತಿ ಅಲ್ಲ ಅಂತೇಳಿ ಅಲ್ಲೇ ಮಾಡಿಸಿ ಸ್ನೇಹಿತರೆ. ರೇಟು ಇಲ್ಲಿ ದೊಡ್ಡ ಅಂಗಡಿ ಹತ್ತೈತಲ್ಲ, ಎಲ್ಲ ಅವರು ಈಗ ಮಾಡಕತ್ತವ್ರು ಸ್ನೇಹಿತರೆ. ಫ್ರೆಶ್ ಮಾಡಿಕೊಡ್ತಾರಲ್ಲ, 20 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರಂತ. ಯಾಕಿಲ್ಲಕ್ಕ ಅಂತೇಳಿ ಮಾಡ್ಸಕತ್ತೀವಿ ಸ್ನೇಹಿತರೆ. ಇಲ್ಲಿ ಬಂದೆ. ಮತ್ತು ಅಕ್ಕರು ಮಾಮ ವೈನಿ ಅವ್ರಷ್ಟು ಬರಾಕತ್ತಾರಂತ ಕಾರ್ ತೊಗೊಂಡು. ಅಲ್ಲೇ ಇರಮ್ಮ ನಾವು ಬರ್ತೀವಿ ಕರ್ಕೊಂಡು ಹೋಗ್ತೀವಿ ನಿನ್ನ ಅಂತಂದರು. ಅದಕ್ಕೆ ಸ್ನೇಹಿತರೆ ನಾ ಇಲ್ಲೇ ನಿಂತೀನಿ. ಇನ್ನು ಅವರು ರೆಡಿ ಆಗಿಲ್ರಿ ಅಂತಂದರು. ಆಯ್ತು ಬಿಡು ಅಂತೇಳಿ ನಿಂತೀವಿ ಸ್ನೇಹಿತರೆ. ಕೇಕ್ ತೊಗೊಂಡ್ಕೇರಿ ಅಕ್ಕ ವೈನಿ ಅವರು ಬಂದುಬಿಟ್ಟು ನೋಡಿ. ನಮ್ಮ ಬಿಂದು ಹಾಯ್ ಮಾಡ್ತಾವೆ. ಬಿಂದು ಫುಲ್ ಖುಷಿ ಆಗ್ಯದ. ಚಾಕ್ಲೇಟ್ ಬೇಡ ಸ್ನೇಹಿತರೆ. ಅಪ್ಪಗೆ 3 ರೂಪಾಯಿ ಕೊಟ್ಟಿದ್ದೆ, ಒಳಗೆ ಕೊಟ್ಟ. ಬ್ಯಾಡ ತಗೋತೀವಿ 3 ರೂಪಾಯಿ ಸ್ನೇಹಿತರೆ. ಒಂದು ಅಮೌಂಟ್ 1 ರೂಪಾಯಿ ಉಳಿಲಿಲ್ಲ. ಖಾಲಿ ಅದಾವ್ರು. ಇಲ್ಲಿಕ್ಕ ಇಬ್ಬರಿಗೆ ಒಂದು 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತಿದ್ದೆ. ಖಾಲಿ ಅದು 50 ರೂಪಾಯಿ ತೊಗೊಂಡಿದ್ರಲ್ಲಿ ಅಲ್ಲಿ ಕಿತ್ತ ಸ್ನೇಹಿತರೆ. ಬನ್ನಿ ಶ್ರಾವಣಿ ಶಾಂಕುಮಾರ್ ಮನ್ಯಾಗ ಅದಾರ. ಕೇಕ್ ಮಂಗಳ ಭವನ ಪದ್ಮಾವತಿ ಗುಡಿ ಹತ್ತದ ಮಾಡ್ಯಾರ. ಅವ್ರು ಮಾಡ್ಯಾರ. ಎಲ್ಲ ಚೇಂಜ್ ಆಗಿಬಿಟ್ಟತ್ತ ವರ್ಷಕ್ಕೆ ವರ್ಷ. ನೀವು ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋತಲ್ಲಮ್ಮ, ಅಲ್ಲಿ ನೀನು ಅಪ್ಪ ಹುಟ್ಟಿದ್ದು. ಚಿನ್ನೇನ ಅಲ್ಲೇ ಹುಟ್ಟ. ಚಿನ್ನಿ ಇದು ಕುಮಾರೇಶ್ವರ ಬಾಗಲಕೋಟೆ. ಬರೇ ಗುಡ್ಡ ಈ ಕಡೆ. ಗುಡ್ಡನ ಗುಡ್ಡೊಂದು ಮಾಡ್ಯಾರ. ಇದು ಕಸದ ಏನಂತ ವಿಶ್ ಮಾಡ್ತೀಯಮ್ಮ? ಆಂಟಿ ಚಿನ್ನಿ ಆಂಟಿ. ಅಪ್ಪು ನೀ ಏನಂತಿ? ಚಿನ್ನಿಗೆ ಹ್ಯಾಪಿ ಬರ್ಡೇ ಚಿನ್ನು ಅಕ್ಕ. ಹ್ಯಾಪಿ ಬರ್ಡೇ ಚಿನ್ನು. ಹ್ಯಾಪಿ ಬರ್ಡೇ ನಾನಿನ ಅಂತಾನ. ಕೆರೆ ತುಂಬೈತೆ. ಮೊನ್ನೆ ಯಾರೋ ಶೂಟಿಂಗ್ ತೆಗಿದ್ರೆ ಕಾರ್ ತೊಗೊಂಬಂದು ಶೂಟಿಂಗ್ ತಕ್ಕೋತಾರೆ ನಿಂತಲ್ಲ. ಶೂಟಿಂಗ್ ತೆಗಿ ಚಂದ ಬರ್ತದೆ. ಅದು ಹಚ್ಚ ಹಸಿರ ನೀರು ಚಂದ ಅನ್ಸುತ್ತಲ್ಲ. ಅಲ್ಲಿ ನಿಂತಾರಲ್ಲ, ಆ ಕಲ್ಲಿ ಮ್ಯಾಗ ನಿಂತು ಫೋಟೋ ಹೊಡ್ಕೊಳೋದು ರೀಲ್ಸ್ ಮಾಡಕ್ತಿದ್ರು ಗಂಡ್ಮಕ್ಳು. ನಾ ಹಂಗೆ ಓದಿ ಬಸ್ನ್ಯಾಗ ರೀಲ್ಸ್ ಮೀನೇ ಹಿಡ್ಯಾಕತ್ತಾರ. ಹಾಂ ಇವತ್ತು ಬಂದೈತಿ ಬಸ್. 3 ದಿನ ಇವತ್ತು ಬಂದು 3 ದಿನ ಬಂದಿರ. ಇವತ್ತು ಬಂದೈತಿ. ಕಂಡಕ್ಟರ್ ಡ್ರೈವರ್ ಸೂಟಿ ಮಾಡಿದ್ರಂತ. ನಮ್ಮ 3 ಮಂದಿ ಎಲ್ಲ ಹೋಗಿ ಸ್ಟ್ರೈಕ್ ಮಾಡಿ ಬಸ್ ಬಿಡ್ಸ್ಯಾರ. ಮತ್ತು ಇವು 3 ದಿನ ಆಟೋನು ಇಲ್ಲ, ಬಸ್ಸು ಇಲ್ಲ. ಹೆಂಗೆ ಮಾಡ? ಗಾಡಿ ಇದ್ದವ್ರು ಗಾಡಿಯಾಗ ಹೋಗಿ ಬಿಡ್ತಾರೆ. ಅನ್ಸುತ್ತೆ ಮನೆ
ಅಷ್ಟೇ ಆಟ ನಮ್ಗೆ ನಡಿತೈತಿ. ಇಲ್ಲಿ ಹೊರ ನಿಂತು ಮಣ್ಣ ದೊಡ್ಡದು ಅನ್ಸುತ್ತೆ. ಅಪ್ಪು ನಮ್ಮ ಮನೆ ಹೆಂಗೈತೆ? ನಮ್ಮ ಮನೆ ಹೆಂಗೈತಿ ಹೇಳು. ನಮ್ಮ ಮನೆ ಹೆಂಗೈತಿ? ಓಕೆ ಓಕೆ ಚಂದ ಐತಿಲ್ಲ? ಚಂದ ಐತ್ಯಾ? ನೋಡಿ ಸಿಲಿಂಡರ್ ತೊಗೊಂಬಂದ್ರೆ ಅಕ್ಕಾರು. ಮ್ಯಾಗ ಹೋಗ್ಬೇಡ ಬರ್ರಿ, ಚುಮ್ಮರಿ ತೊಂಬರ್ರಿ ಚಿನ್ನಕ್ಕ. ಬನ್ನಿ ಸ್ನೇಹಿತರೆ, ಇವಾಗ ಬಂದಿನ ಜಸ್ಟ್ ನೋಡ್ರಿ ಹಿಂದೆ ಹೋಗಿರಿ. ಬಿದ್ದಿರಿ ಬಿದ್ದಿರಿ. ಮಾಮ ಬರ್ಲಿಲ್ಲ ಚಿನ್ನ. ತಳಬರ್ರಿ ಬೂತಿ ಅಪ್ಪಾಜಿ ತಳಕ್ ಬರ್ರಿ. ತಳಕ್ ಬರ್ಸೋಣ. ಯಾರ ಮ್ಯಾಗ ಹತ್ತಿ ಬರ್ರ. ನೋಡಿ ಸ್ನೇಹಿತರೆ, ಇವಾಗ ಮನೆಗೆ ಬಂದ್ವಿ. ಅಕ್ಕ 2 ಪ್ಯಾಕೆಟ್ ಹಾಲು ತಂದ 2 ಪ್ಯಾಕೆಟ್ ಹಾಲು ತಂದೇನು ಕಸಾಕತ್ತ. ಶಾವಿಗೆ ಪಾಯಸ ಪಲಾವ್ ಮಾಡಿದ್ರೆ ಆತತ್ ಮನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಲು 2 ಪ್ಯಾಕೆಟು, ಒಂದು 50 ರೂಪಾಯಿ ಚಾಕ್ಲೇಟ್. ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಸಿಸ್ಟರ್ ಒಬ್ಬರು ಬಾಗಲಕೋಟೆಯವರು ರೊಕ್ಕ ಅಮೌಂಟ್ ಹಾಕಿದ್ದು 50 ರೂಪಾಯಿ ಶ್ರಾವಣಿ ಚಾಕ್ಲೇಟ್ ಕೊಡಿಸಿ ನನ್ನ ಕಡೆ ಅಂತೇಳಿ ಕೇಕಿಗೂ ಅವರೇ ಕೊಟ್ಟ ಸ್ನೇಹಿತರೆ. ಕೇಕಿಗೆ ವಿಜ್ಜು ಅಕ್ಕ ಕೊಟ್ಟವಡಿ. ವಿಜ್ಜು ವಿಲೇಜ್ ಲೈಫ್ ಐತಲ್ಲ ಅಕ್ಕ ಕೊಟ್ಟಾರ್ರಿ. ಈಗ ಪೈಸಾಕ ಒಂದು 30 ರೂಪಾಯಿ ಮಣಕ್ಕೆ ರೀ. ಇದು 130 ರೂಪಾಯಿ ಅಂತ ನೋಡಿ ಎಷ್ಟು ಸ್ನೇಹಿತರೆ. ಅರ್ಧ ಪಾಕಿಲೋ ರೀ, 260 ರೂಪಾಯಿ ಪಾಕಿಲೋ ಅಂತ. ಅರ್ಧ ಪಾಕಿಲೋ ಬಾದಾಮಿ 30 ರೂಪಾಯಿ ಮಣಕ್ಕೆ 160 ರೂಪಾಯಿ ಐತ್ರಿ. ಒಂದು 30 ರೂಪಾಯಿ ಹೂವು ತಂದು ಸ್ನೇಹಿತರೆ. ಅರ್ಧ ಒಂದು ಮೊಳ ಕೆಂಪಂದು ಬಿಳಿ ಒಂದು ಮೊಳ ಹೂವು, 2 ಪ್ಯಾಕೆಟ್ ಹಾಲು ಅಕ್ಕ ಕಾಸಾಕತ್ತಾಳ. ಇವಾಗ ಒಂದು ಚಾ ಮಾಡಿ ಮತ್ತು ಪಾಯಸ ಮಾಡೋಕ್ಕಾಗತ್ತಂತ 2 ಪ್ಯಾಕೆಟ್ ತೊಗೊಂಡು ಇಲ್ಲೇ ಪುಟ್ಟಕ್ರ ಮನೆ ರೀ ಹಾಲು. ಅಲ್ಲಿಂದ ಮುದ್ದೆ ಒಟ್ಟತ್ತಾರ ರೀ ಹಾಲು ಮೊಸರು. ನಾವು ಇಲ್ಲೇ ಪುಟ್ಟಕ್ರ ಮನೆಯಾಗ ಸಿಟ್ಟಲ್ಲ, ಇಲ್ಲೇ ತಂದುಬಿಡ್ತೀರಿ. ಒಂದು 2 ರೂಪಾಯಿ ಹೆಚ್ಚಾರ ಅದಕ್ಕೆ ಕಮ್ಮಿ ಮಾಡೋಣ ಅಂತ. ಆ ಮುದ್ದೆದಾಗ ಅದೇ ರೇಟ್ ಇರ್ತಿರ್ಬೇಕು ಅಂತ ಕೇಳಿಲ್ಲ ಹಾಲಿಂದು. ಕೇಕ್ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಯಾಕೆ ನೋಡಿ ಸ್ನೇಹಿತರೆ, ಇವಾಗ ಓಪನ್ ಮಾಡಕತ್ತ. ಅದಕ್ಕೇನು ಡಬ್ಬಲಕ್ಕೆ ಬಿಚ್ಚಲಾರಂಗ ಕೇಕ್ ಮಸ್ತ್ ಐತೆ ನೋಡಿ. 1 kg ಐತೆ ನೋಡಿ, ಸಖತ್ ಐತೆ. ನಾವು ಈ ಥರ ತರ್ತಿದ್ದಿಲ್ಲ. ಅತ್ತೈತೆ ನಂದಿನ ಸ್ವಲ್ಪ ಈಚೆ ಕಡೆ ಸ್ವಲ್ಪ ಆಚೆ ಕಡೆ ಜರ್ದೈತೆ ನಂದಿನಿ. ಅದು ಈಕೆ ಆಸಿಡ್ದಾನ ಅಕ್ಕ ಇಲ್ಲ ಸ್ವಲ್ಪ ಜರ್ದೈತೆ. ಸೀದಾ ಮಾಡೋದು ನೀವು ಹಿಡ್ಕೊಂಡ್ಕೆ. ಶ್ರಾವಣಿ ಡೇಟ್ ಹಾಕತ್ತೆ ಮಸ್ತ್ ಐತಲ್ಲ ಜರೀತು. ಹಿಂಗೈತೆ ನೋಡಿ ಸ್ನೇಹಿತರೆ. ಮತ್ತು ಪೈಸ ಮಾಡಾಗ ಕರೆಕ್ಟಾಗಿ ಪೈಸ ಮಾಡಾಗ ಪಲಾವ್ ಮಾಡಾಗ ಮತ್ತೆ ಸಿಗ್ತೀವಿ ರೀ. ಚೋಡ ಮಾಡ್ಬೇಕ್ರಿ. ಚೋಡ ಮಾಡ್ಬೇಕ್ರಿ, ಪೈಸ ಮಾಡಬೇಕು, ಪಲಾವ್ ಮಾಡಬೇಕು. ಇಷ್ಟ ಐತೆ ನೋಡಿ ನಾ ಕೆಲಸ. ಬಡ ಬಡ ಮಾಡ್ಕೊಂಡು ಸ್ನೇಹಿತರೆ ಬನ್ನಿ. ಫ್ರಿಜ್ನ ಇಡಬಾರ್ದಲ್ಲ ಕೇಕ್. ಫೋನ್ ಚಾರ್ಜ್ ಹಾಕೋಗಮ್ಮ. ಅಪ್ಪು ವಿಶ್ ಮಾಡಿದೆ ಆಂಟಿಗೆ. ಅವರಿಬ್ರು ಫ್ರೆಂಡ್ಸ್. ಏನಂತ ನೋಡಿ ಸ್ನೇಹಿತರೆ, ಅಕ್ಕ ಬಂದು ಚೋಡ ಮಾಡಿದ್ಲು. ಟೈಮ್ 5:30 ಆಗೇ ಬಿಡ್ತು ನೋಡಿ. ಶ್ರವಣ ಒಂದು ಸುಮ್ಮನೆ ಕುಂತ ನೋಡಿ ಇಲ್ಲೇ ಗಲಾಟಿ ಸ್ನೇಹಿತರೆ. ಇಲ್ಲೇ ಶಾವಿಗೆ ಪಾಯಸ ಮಾಡೋ ಅಕ್ಕ ಶಾವಿಗೆ ಉರಿಯಾಕತ್ತಾಳ. ಅಕ್ಕ ನೀರು ಕಾಸಕ್ಕಿಟ್ಟಾಳ್ರಿ. ಹಾಲು ಕಾಸಿ ಮಾಡೈತೈತೆ. ಆ ಕಡೆಲ್ಲ ಪಲಾವ್ಗೆ ರೆಡಿ ಮಾಡಿ ಸ್ನೇಹಿತರೆ. ಗೋಡಂಬಿ ಮೊಣಕಾಯೆಲ್ಲ ಎತ್ತಿತೈತೆ. ತೋರಿಸ್ತೀನಿ ರೀ ಅಕ್ಕ ಹೆಂಗೆ ಶಾವಿಗೆ ಪಾಯಸ ಮಾಡ್ತಾ ಅಂತ ನಿಮ್ಗೆ. ಇವಾಗ ಶಾವಿಗೆ ಉರಿಯಾಕತ್ತಾವಡಿ. ತುಪ್ಪ ಹಾಕಿ ಶಾವಿಗೆ ಉರಿಯಾಕತ್ತಾವ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಕರಿಯಾಕತ್ತಾಳ. ಹಾಕಿ ತುಪ್ಪ ಇಷ್ಟು ಈಗ ಹುರಿದಿಟ್ಟ ಶಾವಿಗೆ ಇಲ್ಲೇ ಇಡ್ಲಿ ಮುಚ್ಚಿಬಿಟ್ರೆ ಶ್ರಾವಣಿ ಇವು ಪೈಸ ಕನ್ಯಾಕ ನೀರು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸ್ನೇಹಿತರೆ. ಅವು ಇದು ಮಣ್ಕಾಯಿ ತೇಕತ್ತೋಡಿ. ಆಮೇಲೆ ಅಷ್ಟು ಇಡ್ಲಿಕಾಯಿ ಒತ್ತಾವ್ರಿ. ಅವು ಬೈಬೇಕಾದ್ರೆ ಲೇಟ್ ಆಗುತ್ತಲ್ಲ. ಡ್ರೈ ಫ್ರೂಟ್ಸ್ ಬಾದಾಮಿ ಗೋಡಂಬಿ ಸ್ನೇಹಿತರೆ ಕಟ್ ಮಾಡಿಟ್ಟೆ. ಏನು ಎಲ್ಲ ಅಡುಗೆ ತಯಾರು ಮಾಡಿ ಸ್ನೇಹಿತರೆ. ಎಲ್ಲ ಅಡುಗೆ ಮಾಡಿ ಆ ಕಡೆ ಪಲಾವ್ಕೊಂಡು ರೆಡಿ ಮಾಡ್ತೀವಿ. ಸೋಯಾ ಪಲಾವ್ ಮಾಡಾಕತ್ತೀವಿ ಸ್ನೇಹಿತರೆ. ಉಳಿದ್ರೆ ಅನ್ನಕ್ಕೂ ಹಾಕಕ್ಕೆ ಬರುತ್ತೆ ನೋಡಿ. ಪಲಾವ್ ಮಾಡ್ತೀವಿ. ಶಾವಿಗೆ ಪಾಯಸ, ಪಲಾವು, ಕೇಕು, ಚೋಡ. ಮತ್ತೇನು ನೋಡಿ ಬತ್ತಾಡಕ್ಕೆ ಸ್ಪೆಷಲ್ ಮಾಡಿ ನೋಡಿ. ಇಲ್ಲೇ ತುಪ್ಪ ಕಾಯಕತ್ತೈತಿ. ಡ್ರೈ ಫ್ರೂಟ್ಸ್ ಹುರ್ಕೋತಾ ಅಕ್ಕ ಈಗ ತುಪ್ಪದಾಗ ಹುರ್ಕೊಂಡು ಮತ್ತೆ ಸಿಗ್ತೀವಿ ನೋಡಿ. ಬಾದಾಮಿ ಹುರಿದು
ಗೋಡಂಬಿ ಹಾಕಿದ್ರು, ಆಮೇಲೆ ಮಣಕ ಹಾಕ್ತಾರೆ. ಈಗ ಮಣಕ ಹಾಕಿದ್ರು ನೋಡಿ ಸ್ನೇಹಿತರೆ, ಮಣಕ ಹಾಕಿ ಮಾಡಕತ್ತಾರ. ಇವೆಲ್ಲ ಫ್ರೈ ಆದ್ರು ನೋಡಿ ಸ್ನೇಹಿತರೆ. ಮಣಕ ಗೋಡಂಬಿ ಅಕ್ಕ ತಕ್ಕೊಳಕತ್ತಾ ಇಲ್ಲಿ. ನಾವು ತುಂಬ ಕುದ್ದೀವ್ರಿ, ಅಕ್ಕನೇ ಮಾಡಕತ್ತ ನೋಡಿ ಎಲ್ಲ. ಶಾವಿಗೆ ಮತ್ತು ಇನ್ನೊಂದು ಸ್ವಲ್ಪ ಹಾಕಿ ಬಿಸಿ ಮಾಡಕತ್ತ ನೋಡಿ ತುಪ್ಪಿನ. ಬಗುನೆ ತುಪ್ಪಿನ ಭಾಳ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಬಿಸಿ ಮಾಡಿದ ಮಾಡಕತ್ತಾರೆ. ಸ್ವಲ್ಪ ನೀರು ಕಾಸಿದ್ಲಲ್ಲ ಸ್ನೇಹಿತರೆ, ನೀರು ಕಾಸಿದ್ದು ಹಾಕಿ ಅವಳಿಗೆ ಕುದಿತಾನ ಅಕ್ಕ. ನಾನು ಡೈರೆಕ್ಟ್ ಹಾಲೇ ಮಾಡ್ತೀನಿ ರೀ ಅಕ್ಕ, ಆ ಥರ ಮಾಡಬಾರ್ದು. ಸ್ವಲ್ಪ ನೀರಾಗ ಶಾವಿಗೆ ಕುದಿಸ್ಬೇಕಾದ್ರೆ. ನೀ ಹೆಂಗೆ ಮಾಡ್ತೀನಿ ಅಂದಿನಿ? ಸೇಮ್ ಹಿಂಗೇನು? ನಾ ಹಾಲಾಗೆ ಮಾಡ್ತಿದ್ದೆ ಡೈರೆಕ್ಟ್. ಸೇಮ್ ನೀರಾಗ ಅಂದ್ರೆ ಹಾಲ ಕುದಿಯಲ್ಲ, ಡೈರೆಕ್ಟ್ ಆಗಿ ಶಾವಿಗೆ. ಹೌದು, ನೀರಾಗ ಕುದಿಸಿದ್ರೆ ಶಾವಿಗೆ ಕರೆಕ್ಟಾಗಿ ಕುದಿತಾವಿಲ್ಲ. ಅದಕ್ಕೆ ನೀ ಏನು ಮಾಡ್ತೀವಿ ಬಾ, ನಾ ಮಾಡ್ತೀನಿ ಅಂತ ನಮ್ಮ ಅಕ್ಕ ಅಡಿಗೆ ಬಾರಿ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಮಾಡಕತ್ತ ಈ ಕಡೆ ಚೋಡ ಮಾಡ್ಯಾವ ಎಲ್ಲ ಅಡುಗೆ ಮುಗಿಸ್ಕೋತೀವಿ ರೀ. ಏನಕ್ಕ ಅನ್ನ ಮಾಡಕ ನೋಡಿ ಸ್ನೇಹಿತರೆ, ಮಸ್ತ್ ಕುದಿಯಾಕತ್ತೈತಿ. ಸಕ್ರೆ ಯಾವಾಗ ಹಾಕೋದಕ್ಕ? ಇವಾಗ ಪೈಸಾಕ ಮಸ್ತ್ ಕುದಿಯಾಕತ್ತೆ ಸ್ನೇಹಿತರೆ. ಸಕ್ರೆ ಹಾಕಕತ್ತಾವಳಿ ಅಕ್ಕ, ಅಜ್ಜಮ್ಮ ಸಾಕಾಕತ್ತಾವಳಿ. ಮತ್ತು ನೋಡಿ ಹಾಕೋದ್ರಿ ಚಲೋ ಆಗತ್ತೀಗ ಮಾಡಿದ್ರೆ. ಡ್ರೈ ಫ್ರೂಟ್ಸ್ ಯಾವ ಹಾಕೋದಿ? ಹಾಲು ಹಾಕಿ ಎಲ್ಲ ಹಾಂ ಕುಂಟಾರ ನೋಡಿ ಮೇಡಮ್ ಅವ್ರು. ಸಕ್ರೆ ಹಪ್ಳ ಕರಿಬೇಕ್ರಿ, ನಾ ಹಪ್ಳ ಕರಿತಾ ಅಕ್ಕ ಇವಾಗ. ನೋಡಿ ಸ್ನೇಹಿತರೆ, ಇಷ್ಟು ಹಾಲು ಪೈಸಾಕ್ ಹಾಕೋದು ಅವಿಷ್ಟು ತೆಗ್ದು ನೋಡಿ. ಮಮ್ಮೂ ಕೆನಿಬೇಕಂತ ಮಾಡ್ಕೊ ಕೂತಾಡಿ ನೋಡಿ. ಹಾಲು ಹಾಕ್ತಾರೆ ಪೈಸ ಹಿಂಗೆ ನೋಡಿ ಸ್ನೇಹಿತರೆ ಮಾಡೋದು. ನಮ್ಮ ಅಕ್ಕ ಮಾಡೋ ಸ್ಟೈಲ್ ತೋರ್ಸಾಕತ್ತೀನಿ ರೀ. ನಾ ಹಾಲು ಹಾಕಿ ಡೈರೆಕ್ಟ್ ಹಾಕ್ಬಿಡು, ಹಾಲು ಹಾಕ್ಬಿಡು, ಸಾಕ್ಬಿಡು. ಹಾಲಿಲ್ಲ. ಪೈಸ ರೆಡಿ ಆಯ್ತು ನೋಡಿ. ಇನ್ನು ಲಾಸ್ಟ್ ಮಣಕ ಹಾಕ್ಬಿಟ್ರೆ ಪೈಸ ರೆಡಿ ಸ್ನೇಹಿತರೆ. ಬರೀ ಮಸ್ತ್ ಸಿಗ್ತೀವಿ ನಿಮ್ಗೆ. ಎಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ. ಹಪ್ಪಳನು ಕರಲ್ ಅಕ್ಕ ಇವಾಗ. ಇಲ್ಲ ಇದು ಆಯ್ತು ಗುಂಡೆ ಐತೆ ಮ್ಯಾಗ. ಈಗ ಚೋಡ ಇದು ಹಪ್ಪಳ ಕಟ್ಟಿರ್ತೀವಿ ಸ್ನೇಹಿತರೆ. ಇವಾಗ ಇವನ್ನ ಹಾಕಿ ಕಟ್ಟಿ ಬಿಡ್ತೀರಿ ಅಕ್ಕ. ಹೋಗಿ ನಮ್ಮ ಹತ್ತ ಕಟ್ ಅಂತ ಅಕ್ಕ ಅನ್ನಕತ್ತಾರಿ. ಇಷ್ಟು ಹಪ್ಪಳ ಕರೈತೆ ನೋಡಿ. ಹಪ್ಪಳ ಮಾರಕ್ಕೆ ಯಾವತ್ತು ಹೋಗಿ ನೋಡಿ ಖಾಲಿ. ಇನ್ನೊಂದು ಪ್ಯಾಕೆಟ್ ಎಷ್ಟು ಅಂತ 4 ಪ್ಯಾಕೆಟ್ ಖಾಲಿ ಅದು, ಇನ್ನೊಂದು ಪ್ಯಾಕೆಟ್. ಈಗ ಪೈಸಕ್ಕ ಏಲಕ್ಕಿ ಕುಲಿಯಾಕತ್ತಾರೆ ಅಕ್ಕ. ಏಲಕ್ಕಿ ಒಂದು ಹಾಕೋದು, ಡ್ರೈ ಫ್ರೂಟ್ಸ್ ಒಂದು ಹಾಕೋದು ನೋಡಿ. ಪೈಸ ರೆಡಿ ಆಗುತ್ತೆ. ಬೆಣ್ಸೋದು ಕಟ್ಟಿಡ್ತೀನಿ ಸ್ನೇಹಿತರೆ. ಇವಾಗ ಬರ್ತಡೇ ಹುಡುಗಿ ರೆಡಿ ಆಗೈತ್ರಿ. ಬಿಂದುನ್ ರೆಡಿ ಆಗ್ಯಾಳ. ಹಾಯ್ ಮಾಡಿಬ್ರು. ಸಣ್ಣಕ್ಕೆ ಇರ್ಬೇಕಂದ್ಯಾ? ಸಿಂಪಲ್ ಆಗಿ ಚಿನ್ಯ ಶ್ರಾವಣ ಹೋಗಿ ಪುಟ್ಟಾಕಿನ ಕರ್ಕೊಂಬೋಗು. ನಮ್ಮ ಮಾತು ಮುಗಿಸಿ ಇವತ್ತನೇ ಯಾವಾಗ ಜಲ್ಲಿಯರಡಿಗೆ ಬಾಳ್ ಬೇಕಿಲ್ಲ ನೋಡಿ ಸ್ನೇಹಿತರೆ. ದಡಾಮನು ಬಂದ್ಲು, ಅವಿನೂ ಬಂದ್ಲು. ಫ್ರೆಂಡ್ಗಳು ಮಾತಾಡಿದ್ದು ಕೇಳಿರ್ಬೇಕು ನೀವು. ವೈನಿಯರ್ ಫ್ರೆಂಡ್ ಅಂತ ಹೇಳಿದ್ದು ನಿಮ್ಗೆ ಅಡ್ವಾನ್ಸ್ ಆಗಿ. ಅವ್ರ ಅಕ್ಕನ ಮಗಳು ನೋಡಿ, ನಮ್ಮ ವೈನಿಯರ್ ಫ್ರೆಂಡ್ ಅಕ್ಕನ ಮಗಳು ಸ್ನೇಹಿತರೆ. ನಮ್ಮ ಅಪ್ಪು ಅನ್ನಕತ್ಲು ಅತ್ತಿ ಅಂತೇಳಿ ನಮ್ಮ ವೈನಿ ಅನ್ನಕತ್ತಿದ್ಲು. ಅತ್ತಿನಿಲ್ಲ ಗೀತಿನಿಲ್ಲ ಇವಾಗ ಭಾಳ ಬರೀಕದಾನ ಅಂತೇಳಿ ಅವಿ ಅನ್ನಕತ್ತಿದ್ಲು ಸ್ನೇಹಿತರೆ. ಒಂಥರ ಫ್ಯಾಮ್ಲಿ ಫುಲ್ ಖುಷಿಯಾಗಿರಿ ಈ ಮೂಮೆಂಟ್. ಮತ್ತು ನಾಳೆ ನೆನಪಾಗುತ್ತೆ ನನಗೆ. 2 ಮಕ್ಕಳು ನಾವು ಅಷ್ಟೇ ಇರ್ತೀವಲ್ಲ, ಇಷ್ಟರು ಫುಲ್ ಎಂಜಾಯ್ ಮಾಡಿದರು. ನಾನು ಅಕ್ಕಾಗ ವೈನಿಗೆ ಬರೋದು ಬೇಡ, ನಾನು ಬರ್ತಡೇ ಮಾಡೋದು ಬೇಡ, ಸಿಂಪಲಾಗಿ ಮುಗಿಸ್ತೀನಿ, ನೀವು ಬರಬೇಡ್ರಿ ಅಂತ ಹೇಳಿದೆ. ಇಲ್ಲ ನಾವು ಬರೋರೇ ಅಂತಂದರು. ಮತ್ತು ಅವರು ಖುಷಿಯಾಗಿ ಬರ್ತೀನಿ
ಅಂದಾಗ ಅತಿಯಾಗಿ ಬ್ಯಾಡ ಅನ್ನೋದು ತಪ್ಪಾಗುತ್ತೆ ಅಂತೇಳಿ ಬರ್ರಮ್ಮ ಅಂತೇಳಿ ಅಷ್ಟೇ ಕರೆದೆ ಸ್ನೇಹಿತರೆ. ನಾನು ಮೊದಲೇ ಜೋರು ಮಾಡ್ಬೇಕು ಅನ್ನೋದಿತ್ತು, ಆ ಸಲ ಜೋರು ಮಾಡಿ ನಾ ಎಲ್ಲ ಸೆಕಿಗಂಡು ಸ್ನೇಹಿತರೆ ಜೋರು 5 ಕಿಲೋ ಕೇಕ್ ತಂದು ಜೋರಾಗಿ ಎಲ್ಲ ಪುಗ್ಗ ಪಗ್ಗ ಎಲ್ಲ ಬರ್ತಡೇ ಡೆಕೋರೇಷನ್ ತಂದು ಮಾಡಿ ಎಲ್ಲ ಒಂದಿನವ್ರು ಕರೆದು ಮತ್ತು ನಾ ಈ ಕಡೆ ನಮ್ಮ ಫ್ಯಾಮ್ಲಿ ಎಲ್ಲ ಗಂಡು ಮನೆ ಫ್ಯಾಮ್ಲಿ ಕರೆದೆ. ಅವ್ರು ಯಾರೂ ಬರಲಿಲ್ಲ ಸ್ನೇಹಿತರೆ. ಹಿಂಗಾಗಿ ಭಾಳ ನಾ ಕರೆಯೋಕೆ ಹೋದಾಗ ಒಂದು ಚುಚ್ಚು ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ಯಾರ. ಅದಕ್ಕೆ ನಾನು ಒಂದು ಸಲ ಮನ್ಸಿಗೆ ನೋವು ಮಾಡ್ಯಾರ, ಒಂದು ಸಲ ಮನ್ಸಿಗೆ ಘಾತ ಆಗೈತೆ ಅಂದ್ರೆ ಒಳ್ಳೆ ಅಲ್ಲಿನ ಆ ಕಡೆ ತಲೆಗೂ ಹಾಕಲ್ಲ ಸ್ನೇಹಿತರೆ. ಇವತ್ತು ಸಲ ಅಷ್ಟೇ, ಅದಕ್ಕೆ ಸಿಂಪಲ್ಲಾಗಿ ಹುಡ್ರು ನಾವು ಮುಗ್ಸಾಕತ್ತೀವಿ ರೀ. ಖುಷಿ ಆಯಿತು, ಶ್ರಾವಣಿ ಕೂಡ ಫುಲ್ ಖುಷಿ ಆಯಿತು. ಶ್ರಾವಣಿ ಖುಷಿ ಆಗ್ಯದಾಳ, ಅದೇ ಸಾಕು ನಮಗೆ. ಹೆಚ್ಚಿಂದ ಏನು ಬೇಕು ಸ್ನೇಹಿತರೆ. ಇವಾಗ ಕೇಕ್ ಕಟ್ ಮಾಡೋಕೆ ರೆಡಿ ಮಾಡೀವಿ. ಈಗ ಪುಟ್ಟಕ್ಕನ ಸಲ ನಿಂತೀವಿ ಸ್ನೇಹಿತರೆ. ಪುಟ್ಟಕ್ಕೆ ಹೋಗ್ಬೇಕು, ಬರೋಕೆದಾಳ ಆಕಿಗೆ. ಶ್ರಾವಣಿನೇ ಕರೆಯೋಕೆ ಹೋಗಿದ್ಲು, ನಾನು ಕರೆಯೋಕೆ ಹೋಗಿಲ್ರಿ ಪುಟ್ಟಕ್ಕನ. ಯಾಕಂದ್ರೆ ಯಾರನ್ನೂ ಕರೆದಿಲ್ಲ, ಮತ್ತು ನೋಡಿ ಅವ್ರು ಮನೆ ಕರಿತಾರೆ ಅಂತಾರಂತೇಳಿ ಶ್ರಾವಣಿನೇ ಕಳಿಸಿದೆ. ಶ್ರಾವಣಿ ಕರ್ಕೊಂಬರಕ್ಕೆ ಹೋಗಿದ್ಲು. ಬಂದಿನ ಬರ್ತಾನೆ ಕಟ್ ಮಾಡಬೇಡ ಅಂತ ಪುಟ್ಟಕ್ಕ ಬರೋ ಸಲಾಗ ವೇಟ್ ಮಾಡಾಕತ್ತೀವಿ ಸ್ನೇಹಿತರೆ. ಕೇಕು ಮಸ್ತ್ ಐತೆ ನೋಡಿ, 1 kg ಐತೆ ನೋಡಿ. ಬರೀ ಕ್ರೀಮ ಭಾಳ ಇರುತ್ತೆ ಸ್ನೇಹಿತರೆ ಇದ್ರಾಗ. ಸಿಕ್ಕಾಪಟ್ಟೆ ಕ್ರೀಮ್ ತಿನ್ನಬಾರ್ದು, ಮತ್ತು ಇದಾಗುತ್ತೆ. ಶ್ರಾವಣ ಕುಮಾರ್ ಹೋಗಿ ಅಪ್ಪೆ ಹೋಗಿ ಪುಟ್ಟಕ್ಕನ ಕರ್ಕೊಂಬ ಅಂತ ಕಳಿಸಿದ್ವಿ. ಪುಟ್ಟಕ್ಕನು ಬಂದು ನೋಡಿ ಸ್ನೇಹಿತರೆ. ಇವಾಗ ಬಂದು ಆಕೆ ಪುಟ್ಟಕ್ಕ ರೆಡಿ ಡ್ರೆಸ್ ಹಾಕೊಂಡು ನಾ ರೆಡಿ ಆಗಬಾರ್ದು, ಮೊದಲ ಹೇಳ್ಬೇಕಿಲ್ಲ ನೀನು ಅಂತಂದು. ಇಲ್ಲಮ್ಮ ನಾ ಯಾರಿಗೂ ಹೇಳಿದ್ನಲ್ಲ ಮೊದಲ, ನಿನಗೆ ಗೊತ್ತೈತಲ್ಲ ಅಂತಂದೆ. ಆಯ್ತು ಬಿಡಕ್ಕ ಅಂತೇಳಿ ಇವಾಗ ಇದು ಹಚ್ಚಾಕತ್ತಾರೆ. ಕ್ಯಾಂಡಲ್ ಒಂದೈತೆ ಸ್ನೇಹಿತರೆ ಹೂವಿಂದು, ಮತ್ತು ನಾನು ಮ್ಯಾನ್ ಬರ್ತೇವೆ ಏನಂತಂದಿಲ್ಲ. ನಾನು ಇದನ್ನ ಹಚ್ಚಿ 6 ಸಲ ಸ್ನೇಹಿತರೆ. ಯಾಕೋದು ಹತ್ತಲಿಲ್ಲ, ಮತ್ತು ಇನ್ನು ಕಡ್ಡಿ ಕೊರೋದು ವೈನಿ ಕೊಡಾಕತ್ತಾಳ ಆಕೆಗೆ. ಆಕೆ ಹಚ್ಚಾಕತ್ತಾಳ್ರಿ. ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕತ್ತಿದ್ದೆ ಸ್ನೇಹಿತರೆ. ಎಲ್ಲ ಊರು ನೋಡ್ರಿ, ಎಷ್ಟು ಊರು ಎಲ್ಲರೂ. ಬರ್ತಡೇ ಅಂದ್ರೆ ಒಂಥರ ಖುಷಿ ಅಲ್ಲ ಸ್ನೇಹಿತರೆ. ಅವರೇ ನಾವೇ ಕೇಕ್ ತಂದು ಕಟ್ ಮಾಡ್ತೀವಿ, ನಾವು ಬರ್ತೀವಿ ಅಂತ ಬಂದರು ಸ್ನೇಹಿತರೆ. ಇದೇ ನೋಡಿ ತವ್ರ ಮನೆಯವ್ರಂದ್ರೆ ಕರೆದ್ರಿನ್ನೂ ಬರ್ತೀವಿ ಅಂತ ಬರ್ತಾರಲ್ಲ, ಭಾಳ ಖುಷಿ ಆಗುತ್ತೆ. ಸಲ ನಾ 5 ಕಿಲೋ ಕೇಕ್ ತಂದು ಎಲ್ಲರನ್ನೂ ಕರೆದು ಎಲ್ಲ ಚಂದ ಮಾಡಬೇಕಂತ ಅಷ್ಟು ನಮ್ಮ ಗಂಡ ಮನೆ ಫ್ಯಾಮ್ಲಿ ಕಡೆ ಎಲ್ಲರನ್ನೂ ಕರೆದ್ರು. ಯಾರೂ ಬರಲಿಲ್ಲ ಸ್ನೇಹಿತರೆ. ಹಿಂಗೆ ಬೇಜಾರಾಗಿ ನಾ ಈ ಸಲ ಯಾರನ್ನೂ ಕರೆದಿಲ್ಲ ನೋಡಿ. ಸಲ ಸಿಕ್ಕಾಪಟ್ಟೆ ಮೂಡ್-ಆಫ್ ಆಗಿ ನಾನು ಎಲ್ಲ ಕರೆಯೋಕೆ ಹೋಗಿ ಅವ್ರ ಕಡೆ ಅನಿಸ್ಕೋಬಾರ್ದು ಮಾತೆಲ್ಲ ಅನಿಸ್ಕೊಂಡು ಭಾಳ ಕಷ್ಟಪಟ್ಟು ಹತ್ತೆ ಬಿಟ್ಟಿನಿ. ರಾತ್ರಿ 1 ತನಕ ನಿದ್ದಿಲ್ಲ, ಹತ್ಬಿಟ್ಟು ಸ್ನೇಹಿತರೆ. ಹಿಂಗಾಗಿ ಅದಕ್ಕೆ ಈ ಸಲ ಯಾರೂ ಬೇಡಪ್ಪ, ನಾನು ಮಾಡೋದೇ ಬೇಡ ಬರ್ತಡೇ ಅಂತ ಅನ್ನಂಗಾಗಿತ್ತು. ಬರ್ತಡೇ ಮಾಡೋದು ಬೇಡ ಅಂತಂದರೆ ಮತ್ತು ಇವರೇ ನಾವೇ ಕೇಕ್ ತಂದು ಕಟ್ ಮಾಡ್ತೀವಿ ಅಂತಂದ್ರೆ ಕೇಕ್ ತರೋದೇನು ಬೇಡ. ಕೇಕಿಗೆಲ್ಲ ತಿರುಗಿ ಆರ್ಡ್ರ್ ಕೊಟ್ಟಾರ ಅಕ್ಕರೊಬ್ಬರು. ಕೇಕ್ ಯೂಟ್ಯೂಬು ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಕಳ್ಸ್ಯಾಳ, ನೀವು ಕೇಕ್ ತರೋದೇನು ಬೇಡ, ನಾನು ಯಾಕೆ ಮತ್ತು ನೀವು ಬರೋಣ, ಮತ್ತು ಇವ್ರು ಕರೆದಿಲ್ಲ ಮಾಡಿಲ್ಲ ಅಂತಾರೆ. ಯಾಕೆ ನೀ ಏನು ಕರೆದಿ, ನಾವೇ ಬರಾಕತ್ತೀವಲ್ಲ ಅಂತೇಳಿ ಅಂದ್ರು ಸ್ನೇಹಿತರೆ. ಮತ್ತೀಗ ಬರ್ತೀನಿ ಅಂತೇಳಿ ನಮ್ಮ ಅಕ್ಕ ನಮ್ಮ ವೈನಿಯರು ಬರ್ತೀನಿ ಅಂತ ಫುಲ್ ಖುಷಿಯಾಗಿ ಅವ್ರು ಬರ್ಬೇಕಂತ ಬರ್ತಡೇಕಂತ ಖುಷಿ ಪಡೋಕೆ ನಾ ಬ್ಯಾಡ ಅನ್ನಕ್ಕೆ ಬರಲ್ಲ ಸ್ನೇಹಿತರೆ. ಬರಲಿ ಬಿಡು ಅಂತ ನಾ ಸುಮ್ಮನೆ ಆದೆ. ಇವಾಗ ಎಲ್ಲರೂ ಕೇಕ್ ಕಟ್ ಮಾಡಿ ತಿನ್ಸಾಕತ್ತೀವಿ ಸ್ನೇಹಿತರೆ. ಹಂಗೆ 1-2 ಫೋಟೋ ಕ್ಲಿಕ್ ಮಾಡಂಟಿ ಅಂತಂದ್ಲು, ಫೋಟೋ ಕ್ಲಿಕ್ ಮಾಡಿದೆ. ಇವಾಗ ಪುಟ್ಟಕ್ಕ ಬಂದು ಕೇಕ್ ತಿನ್ಸಾಕತ್ತ ನೋಡಿ ಸ್ನೇಹಿತರೆ. ಪುಟ್ಟಕ್ಕ ಒಬ್ಬಾಕಿ ಕೇಕ್ ತಿನ್ನಿಸಿನ ಅದ ಸ್ನೇಹಿತರೆ ಕಟ್ ಮಾಡೋರು. ದಡಮ್ಮ ಬಾ ಅಂತಂದೆ. ದಡಮ್ಮ ಏನು ನಾವೆಲ್ಲವ ಕಟ್ ಮಾಡಾರ, ರೊಕ್ಕ ಕೊಡಕ್ಕೆ ಒಲ್ಲೆ ದಡಮ್ಮ ಒಲ್ಲೆ ಅಂತಂದ್ಲು. ಮತ್ತು ನಮ್ಮ ಚಿಕ್ಕ ಬಸ್ಸು ಕೊಟ್ಟ ಬರೋಕೆ ದಡಮ್ಮ ಒಲ್ಲೆ ಅಂತಂದ್ಲು. ಅವಿ ನಮ್ಮ ಫ್ರೆಂಡ್ ಅಕ್ಕನ ಮಗಳು ನೋಡಿ ಸ್ನೇಹಿತರೆ. ನಮ್ಮ ಫ್ರೆಂಡ್ ಅಲ್ಲ, ನಮ್ಮ ವೈನಿಯರ್ ಫ್ರೆಂಡ್ ಅಕ್ಕನ ಮಗಳು. ಅಕ್ಕಿನ ತಿನ್ಸಿಲ್ಗ ನಮ್ಮ ವೈನಿಯರ್ ಫ್ರೆಂಡ್ ಇವರೇ ನೋಡಿ ಸ್ನೇಹಿತರೆ. ಇವರು ಇದೇ ಊರ ಸ್ನೇಹಿತರೆ. ಇವ್ರದ್ದು ಏನಾರ ಫಂಕ್ಷನ್ ಇರ್ತದ ನಮಗೂ ಹೇಳ್ತಾರೆ, ಅವರು ಬರ್ತಾರೆ, ಇವರು ಹೋಗ್ತಾರೆ. ಫ್ರೆಂಡ್ ಅಂದ್ರೆ ಅವರಿಬ್ಬರು ಇನ್ನೂ ಕ್ಲೋಸ್ ಆಗ್ಯದವ್ರು ಸ್ನೇಹಿತರೆ. ನಾವು ಅದೀವಿ, ನಮ್ಮ ಫ್ರೆಂಡ್ ಒಂದು 5-6 ಮಂದಿ ಕಾಂಟ್ಯಾಕ್ಟ್ ಒಳಗೆ ಅದೀವಿ. ಆ ಕಡೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸಾಲಿ ಬಿಟ್ಟಿಂದ ಎಲ್ಲ ಫ್ರೆಂಡ್ಗಳು ಆಗಲಿ ಬಿಡ್ತೀವಿ. ನಾನು ಇಟ್ಟು ಲಾಸ್ಟಿಗೆ ಕೇಕ್ ಕಟ್ ಮಾಡಿ ತಿನ್ನಿಸಿದೆ. ಎಲ್ಲರೂ ತಿನ್ಸಿಂದ ಮತ್ತು ನಾನು ಸ್ನೇಹಿತರೆ ಎಲ್ಲ ಶ್ರಾವಣಿ ಬರ್ತಡೇ ಮುಗೀತು. ಅಕ್ಕ ಮಾಮ ದಡಮ್ಮರ ಮನೆಗೆ ಹೋಗ್ಯಾರಿ. ದಡಮ್ಮರ ಮನೆಗೆ ಹೋಗ್ಯಾರ. ಮತ್ತು ನಮ್ಮ ವೈನಿ ಫ್ರೆಂಡ್ ಬಂದಿದ್ರಲ್ಲ ಅವ್ರ ಮನೆಗೆ ಏನೈತಿ ವೈನಿ ಹುಡ್ರು ಹೋಗ್ಯಾವು. ನಮ್ಮ ಹುಡ್ರು ಊಟ ಮಾಡ್ಯಾರ ಸ್ನೇಹಿತರೆ. ಉಂಡಾರ ವಾಕಿಂಗ್ ಮಾಡಾಕತ್ತಾವ ನಮ್ಮ ಶ್ರಾವಣಿ. ಉಂಡಿ ಮಮ್ಮಿ ವಾಕಿಂಗ್ ಮಾಡ್ತೀವಿ ಮಮ್ಮಿ ಅಂತೇಳಿ. ಈಗ 2 ದಿನ ಆತ್ರಿ ವಾಕಿಂಗ್ ಮಾಡಾಕತ್ತ. ಹಾಕಿ ರಾತ್ರಿ ಉಂಡಗಾನ ಒಂದಿಟ್ಟು ಕೇಕ್ ಎಲ್ಲ ಕ್ರೀಮು ತೆಗೆದು ಸೈಡಿಗೆ ಇಟ್ಟು ಸ್ನೇಹಿತರೆ. ಸುಮ್ಮನೆ ರೊಕ್ಕದ ನೋಡಿ, ಇದೇ 1 ಪಾವು ಕಿಲೋ ಹೆಚ್ಚಾಗುತ್ತೆ ಸ್ನೇಹಿತರೆ. ಇನ್ನೊಂದಿಷ್ಟು ಕೇಕ್ ಹೋಯ್ತು ನೋಡಿ. ಹುಡ್ರು ಪಾಡ್ರು ಯಾರನ್ನೂ ಕರೆದಿಲ್ಲ ಅಂದರೂ ಜನ ಬಂದು ಸ್ನೇಹಿತರೆ. ಹುಡ್ರು ಎಲ್ಲರೂ ಕೂಡಿದ್ರು. ಇದು ಶಾವಿಗೆ ಪಾಯಸ ಸ್ನೇಹಿತರೆ. ಗಟ್ಟಿ ಆಗ್ಬಿಟ್ಟೈತ್ರಿ, ಸ್ವಲ್ಪ ಹಾಲು ಹಾಕ್ಬೇಕಿನ್ನು. ಇದು ಪಲಾವ್ ಸ್ನೇಹಿತರೆ. ಅವರು ಹೋಗ್ಯಾರ, ಬಂದಿಂದ ಊಟ ಮಾಡಬೇಕು. ಶ್ರಾವಣಿದು ಒಂದಿಷ್ಟ ಶಾವಿಗೆ ಪಾಯಸ ಉಂಡ್ಲು. ಹಪ್ಪಳ ಕರೆದೈತ್ರಿ ಮ್ಯಾಗ ಇಟ್ಟೀನಿ ನೋಡಿರ್ಬೇಕೆಲ್ಲ ಅಡುಗೆ ಮಾಡಿದ್ದು.
ಬನ್ನಿ ಇವಿಷ್ಟು ಬಾಂಡೆ ತಿಕ್ಕಿ ಸ್ನೇಹಿತರೆ. ಮುಂಜಾನೆ ಅವರು 6 ಗಂಟೆಗೆ ಹೋಗ್ತಾರೆ, ಮಾಮನ ಕೆಲಸ ಐತೆ ಅಂತ ಕಾರ್ ತೊಗೊಂಬಂದಾರ. 6ಕ್ಕೆ ಹೋಗ್ಬಿಡ್ತಾರೆ. ಈಗೆಲ್ಲ ಗಜ್ಜಿ ಬಿಜಿ ಸ್ನೇಹಿತರೆ. ಮನೆ ಎಲ್ಲ ಶ್ರಾವಣ ನೋಡಿ ಇಲ್ಲೆಲ್ಲ ಈ ಥರ ಇದೆ. ಶ್ರಾವಣಕ್ಕ ಬರ್ರಿ, ಕತ್ಲ ಬರ್ರಿ. ಬಂದ್ರ ಬಾ, ಕತ್ಲಾಗೈತೆ ಬರ್ರಿ. ಬಿಂದೂರಲ್ಲಿ ಬರ್ರಿ, ಅವರು ಬರ್ರಿ ಹಸ್ತೀನಿ ಬರ್ರಿ, ಮಲ್ಕೊಬರ್ರಿ ನೀವು. ಸುಸ್ತಾಗಿ ಬಾ ಶ್ರಾವಣಿ. ಹೆಂಗೆ ಸುಸ್ತಾಗಿಲ್ಲ ಚಂತನ? ಬರ್ರಿ ಮಕ್ಕೋ. ಊಟ ಪಲಾವನ್ನು ಸ್ವಲ್ಪ ಬನ್ನಿ ಮಾಸ್ತೀನಿ. ಬಾಯ್ ಸ್ನೇಹಿತರೆ, ಈ ವಿಡಿಯೋಲಿಗೆ ಏನು ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಫುಲ್ ಸುಸ್ತಾಗೈತೆ ನನಗೂ. ಮನೆ ಕೆಲಸ, ಬರ್ತ್ಡೇ ಸೆಲೆಬ್ರೇಟ್ ಹೆಂಗೆ ಆಗೈತೆ ನೋಡಿ. ನಾನೇನು ಸೀರಿಯಲ್ ಉಟ್ಕೋಲಿಲ್ಲ, ಸಿಂಪಲಾಗಿ ಮುಗಿಸಿದೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತೆ ಸಿಗೋಣ ನಾಳೆಗೆ. ಶ್ರಾವಣ ಇಷ್ಟು ಕಾಡಿ ಸ್ನೇಹಿತರೆ, ಅಷ್ಟು ಕಾಡೆ ನೋಡಿ ಶ್ರಾವಣ. ಮತ್ತಾದರೂ ಕೈ ಸುಮ್ಮಲ್ಲ ಯಾಕೆ ಅದಕ್ಕೆ ನಾನು ಇಂಥಕನೇ ಯಾವುದು ಬರ್ತಡೇ ಬೇಡ ಕಡೆ ಸುಮ್ಮನೆ 10 ರೂಪಾಯಿ ಪೀಸ್ ತಂದು ಸೆಲೆಬ್ರೇಟ್ ಮಾಡ್ಬೇಕಂತ ಅನಿಸಿತ್ತು. ಅಕ್ಕ ಬೀಳಿಲ್ರಿ, ವಿಜ್ಜು ಅಕ್ಕರು ಇಲ್ಲ ಮಾಡು ಸಾವಿತ್ರಿ, ನಿನ್ನ ಕಡೆ ದುಡ್ಡಿರ್ಲಿಕ್ಕೆ ನಾ ಕೊಡ್ತೀನಿ ಅಂತೇಳಿ ಅವ್ರ ಪಾಪ ಅಮೌಂಟ್ ಹಾಕಿದ್ರು. ಅವರು ಅಮೌಂಟ್ ನಮ್ಮ ಕಡೆ ಉಳಿದು ಸ್ನೇಹಿತರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇದೇ ಒಂದು ಪ್ರೀತಿ ವಾತ್ಸಲ್ಯ ಸ್ನೇಹಿತರೆ. ಅಮೌಂಟ್ ಮುಖ್ಯ ಅಲ್ಲ, ಇಲ್ಲ ಅಂದಾಗ ಇಷ್ಟು ಹೆಲ್ಪ್ ಮಾಡ್ತಾರಲ್ಲ, ಅದೇ ಒಂದು ಖುಷಿ ಆಗುತ್ತೆ. ನಡಿ ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತೆ ಸಿಗೋಣ.